ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಹಾನಿಧಿ. ನಾನು ರಮ್ಯಾ. ಇವರು ನನ್ನ ಹಸ್ಬೆಂಡ್ ದೀಪು. ಇವತ್ತು ಯಡಿಯೂರಿನಲ್ಲಿ ಉತ್ಸವ ಇದೆ, ಹಾಗಾಗಿ ನಾವೆಲ್ಲ ಹೋಗ್ತಾ ಇದ್ದೀವಿ ಈವ್ನಿಂಗು. ನನ್ನ ಹಸ್ಬೆಂಡ್ ತಾತ ಯಡಿಯೂರಿನಲ್ಲಿ ಪ್ರತಿ ವರ್ಷ ಉತ್ಸವಕ್ಕೆ ಕೊಟ್ಟಿದ್ದಾರಂತೆ. ಹಾಗಾಗಿ ಪ್ರತಿ ವರ್ಷ ಯಡಿಯೂರಿನಲ್ಲಿ ಉತ್ಸವ ಆಗುತ್ತೆ. ಹಾಗಾಗಿ ಎಲ್ಲ ಫ್ಯಾಮಿಲಿನೂ ಬಂದಿರ್ತಾರೆ. ಸೊ ನಾವೇ ಲೇಟು ದೇವಸ್ಥಾನಕ್ಕೆ ಬಂದ್ವಿ. ಲೇಟ್ ಆಗಿದೆ. ಸೊ ಉತ್ಸವ ಆಗಿತ್ತು. ದೇವ್ರ ದರ್ಶನ ಮುಗಿಸ್ಕೊಂಡು ನಮ್ಮ ಫ್ಯಾಮಿಲಿಯವರೆಲ್ಲ ಬೇಗ ಬಂದಿದ್ದರು. ನಾವು ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ದೇವಸ್ಥಾನದಲ್ಲೇ ಕೂತ್ಕೊಂಡು. ನೋಡಿ, ಇವರೇ ಅವರೆಲ್ಲ. ಇವರೆಲ್ಲ ಬೇಗ ಬಂದಿದ್ದರು, ನಾವೇ ಲೇಟ್. ನನ್ನ ಹಸ್ಬೆಂಡ್ ಅತ್ತೆ ಮಗಳು ಎಲ್ಲ ಪಾಪು ಇದೆ ಅಂತ ಬೇಗ ಹೊರಟ್ಬಿಟ್ರು. ಪಾಪು ನೋಡಿ ಕ್ಯೂಟಾಗಿದೆ. ಫ್ಯಾಮಿಲಿ ಎಲ್ಲ ಸೇರಿ ಪೂಜೆ ಫಂಕ್ಷನ್ಸ್ ಎಲ್ಲ ಮಾಡೋದು ಎಷ್ಟು ಚೆನ್ನಾಗಿರುತ್ತಲ್ಲ. ಟೈಮ್ ಮುಗಿದ್ದೇ ಗೊತ್ತಾಗಲ್ಲ. ದೇವ್ರ ದರ್ಶನ ಎಲ್ಲ ಚೆನ್ನಾಗೂ ಆಯಿತು. ಫ್ಯಾಮಿಲಿಯವರೆಲ್ಲ ಮೀಟ್ ಮಾಡಿದ್ವಿ. ದೇವಸ್ಥಾನದಲ್ಲಿ ಲೈಟಿಂಗ್ ಅರೇಂಜ್ಮೆಂಟ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಮಕ್ಕಳು ಶಾಪಿಂಗ್ ಆಗ್ತಾ ಇದೆ. ಫುಲ್ ಬ್ಯುಸಿ ಇದ್ದಾರೆ ಮಕ್ಕಳು. ಟಾಯ್ಸ್ ಎಲ್ಲ ತೊಗೊಂಡ್ರು. ಈಗ ಬಲೂನ್ ಬೇಕಂತೆ, ಸೊ ಬಲೂನ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಬಲೂನ್ ತೊಗೊಳ್ತಾ ಇದ್ದಾರೆ. ಬಲೂನ್ ಎಲ್ಲ ತೊಗೊಂಡಾಯಿತು. ಸೊ ಇವಾಗ ಮನೆಗೆ ಹೊರಟ್ವಿ. ನೈಟ್ 9 ಆಗಿದೆ ಆಲ್ರೆಡಿ. ಇಲ್ಲಿ ಲೈಟಿಂಗ್ ಅರೇಂಜ್ಮೆಂಟ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಫುಲ್ ರೋಡಲ್ಲೆಲ್ಲ ಫುಲ್ ಲೈಟಿಂಗ್ಸು ದೇವಸ್ಥಾನದ ಹತ್ರ ಎಲ್ಲ. ಅದಕ್ಕೆ ಸ್ಲೋಗೆ ಹೋಗ್ತಾ ಇದ್ದಾರೆ. ಲೈಟಿಂಗ್ಸ್ ಅರೇಂಜ್ಮೆಂಟ್ ನೋಡ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ಹೋಗ್ತಾ ಆನ್ ದ ವೇ ಒಂದು ದೇವಸ್ಥಾನದಲ್ಲಿ ಜಾತ್ರೆ ಇತ್ತು. ಜಾತ್ರೆ ಎಲ್ಲ ಮುಗ್ದೋಗಿತ್ತು. ನಾವು ಹೋಗೋಷ್ಟರೊಳಗೆ 10 ಆಗಿತ್ತು. ದೇವಸ್ಥಾನ ಕ್ಲೋಸ್ ಆಗಿತ್ತು. ದೇವರಿಗೆ ಕೈ ಮುಗಿದು ಅಲ್ಲಿಂದನೂ ಹೊರಟ್ವಿ.
ಸುದಿ ಹಾಗೆ ದೇವಸ್ಥಾನದ ಹತ್ರ ಪುರಿ ಖಾರ ಎಲ್ಲ ತೊಗೊಂಡು ಜಾತ್ರೆಯಲ್ಲಿ ಯಾರೂ ಇರಲಿಲ್ಲ, ಮನೆಗೆ ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.